ಇದೊಂದು ಕತೆ ಆದ್ರೆ ಕಲಬುರಗಿಯಲ್ಲಿ ಕೊರೋನಾ ಕೇಸ್ ಹೆಚ್ಚಾದ್ರೂ ಕೂಡ ಅಲ್ಲಿನ ಜನಕ್ಕೆ ಮಾತ್ರ ಇನ್ನೂ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಲಾಕ್ಡೌನ್ ಇದ್ರೂ ಕೂಡ ಕ್ಯಾರೆ ಎನ್ನದೆ ಜೇವರ್ಗಿ ಪಟ್ಟಣದಲ್ಲಿ ಜನ ಗುಂಪು ಗುಂಪಾಗಿ ಓಡಾಡ್ತಿದ್ದಾರೆ. ಮಾಸ್ಕ್ ಅನ್ನ ಧರಿಸದೆ ಜನರು ರಸ್ತೆಯಲ್ಲಿ ಓಡಾಡ್ತಿರುವಂತದ್ದು. ಪೊಲೀಸರು ತಿಳಿ ಹೇಳಲಿಕ್ಕೆ ಹೋದ್ರೆ ಪೊಲೀಸರ ಜೊತೆನೆ ವಾಗ್ವಾದವನ್ನ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರಂತೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಮೂವರ ವಿರುದ್ಧ ಜೇವರ್ಗಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಗಫೂರ್ ಮಿಠಾಯಿ, ಅಬ್ದುಲ್ ರೆಹಮಾನ್, ಬಾಬಾ ಕೋಡಿ ಎಂಬುವರ ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿದೆ. ರೆಡ್ ಝೋನ್ ಜಿಲ್ಲೆಲ್ಲೇ ಹಿಂಗೆ ಅಷ್ಟೊಂದೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿರೋ ಅಂತ ಸಂದರ್ಭದಲ್ಲೇ ಇನ್ನ ಗ್ರೀನ್ ಝೋನ್ ಜಿಲ್ಲೆಗಳಲ್ಲಿ ಬೇರೆ ಸ್ವಲ್ಪ ಫ್ರೀ ಮಾಡ್ಲಾಗಿದೆಯಲ್ಲ, ಅಲ್ಲೂ ಕೂಡ ಯದ್ವಾ ತದ್ವಾ ಓಡಾಡ್ತಾ ಇದ್ದಾರೆ. ನಮ್ಗೇನ್ ಪ್ರಾಬ್ಲಮೇ ಇಲ್ಲ ಅಂತ. ಕೃಷ್ಣನೂರು, ಉಡುಪಿ ಜಿಲ್ಲೆ ಗ್ರೀನ್ ಝೋನ್ ಹಿನ್ನೆಲೆಯಲ್ಲಿ ನಗರದಲ್ಲಿ ವಾಹನ ಸಂಚಾರ ಹೆಚ್ಚಾಗಿದೆ. ನಿನ್ನೆಯಿಂದ ಉಡುಪಿ ಗ್ರೀನ್ ಝೋನ್ ನಲ್ಲಿರುವಂತಹ ಕಾರಣ ವಾಹನಗಳು ರಸ್ತೆಗಿಳಿದಿವೆ. ಜನ ಸಂಚಾರವೂ ಕೂಡ ಅಧಿಕವಾಗಿದೆ. ಹಲವು ಸೇವೆಗಳಿಗೆ ಅಂಗಡಿ ಮುಂಗಟ್ಟುಗಳ ಓಪನ್ಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಬೆಳಗ್ಗೆ 11 ಗಂಟೆವರೆಗೆ ಮಾತ್ರ ಅಂಗಡಿಗಳ ಓಪನ್ಗೆ ಅವಕಾಶ ಇರೋದ್ರಿಂದ ಜನ ಅಂಗಡಿ ಮುಂಗಟ್ಟುಗಳತ್ತ ಮುಖ ಮಾಡಿದ್ದು. ಬೆಳಗ್ಗೆಯಿಂದ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದಾವಣಗೆರೆಯಲ್ಲೂ ಹಿಂಗೆ ಇತ್ತು ಪರಿಸ್ಥಿತಿ. ಯಾವಾಗ ಈಗ ಪಾಸಿಟಿವ್ ಪ್ರಕರಣ ಆಯ್ತು, ಮತ್ತೆ ಲಾಕ್ಡೌನ್ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ಅದೇ ರೀತಿಯಾಗಿ ಮುಂದುವರಿಸಲಾಗ್ತಾ ಇದೆ. ಉಡುಪಿಗೆ ಈ ರೀತಿಯಾಗಿ ತೊಂದರೆ ಆಗ್ಬಾರ್ದು ಅಂದ್ರೆ, ಲಾಕ್ಡೌನ್ ಮತ್ತೆ ಯಥಾಸ್ಥಿತಿಗೆ ಬರಬಾರ್ದು ಅಂದ್ರೆ ಸ್ವಲ್ಪ ಸಾಮಾಜಿಕ ಅಂತರ ಹಾಗೆ ಎಲ್ಲ ಫ್ರೀ ಇರುವಂತ ಸಂದರ್ಭದಲ್ಲಿ ಹೋಗಿ ಸುಮ್ನೆ ಬೇಕಾಬಿಟ್ಟಿಯಾಗಿ ಓಡಾಡಬೇಡಿ. ಕೊರೋನಾ ಲಾಕ್ಡೌನ್ ಇಂದ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾವೆ. ಈ ನಡುವೆ ಶಾಲೆಗಳು ಶುಲ್ಕ ಕಟ್ಟಲಿಕ್ಕೆ ಪೋಷಕರಿಗೆ ಒತ್ತಾಯವನ್ನ ಮಾಡಬಾರದು ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇದೀಗ ಹಾಲಿ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕವನ್ನ ಏರಿಸಬಾರದು ಅಂತನೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ಖಾಸಗಿ ಶಾಲೆಗಳು ಪ್ರತಿ ವರ್ಷ ಸರಿಸುಮಾರು 15% ಶುಲ್ಕವನ್ನ ಏರಿಸ್ತಾ ಇದ್ರು. ಶುಲ್ಕ ಏರಿಕೆಯಿಂದ ಪೋಷಕರಿಗೂ ಕೂಡ ಕಷ್ಟ ಆಗ್ತಾ ಇತ್ತು. ಇದೀಗ ಲಾಕ್ಡೌನ್ ವೇಳೆಯಲ್ಲಿ ಮಕ್ಕಳ ಶುಲ್ಕವನ್ನ ಭರಿಸಲಿಕ್ಕೆ ಪೋಷಕರಿಗೂ ಕಷ್ಟ ಆಗ್ತಾ ಇದೆ. ಹೀಗಾಗಿ ಹಾಲಿ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಶಾಲಾ ಶುಲ್ಕ ಹೆಚ್ಚಳ ಮಾಡಬಾರದು ಅಂತ ಸೂಚನೆಯನ್ನ ನೀಡಲಾಗಿದೆ. ಒಳ್ಳೆಯ ನಿರ್ಧಾರವನ್ನ ಕೈಗೊಂಡಿದೆ ರಾಜ್ಯ ಸರ್ಕಾರ. ಇನ್ನು ಸಾಧ್ಯವಿರುವಂತ ಪೋಷಕರು ಮಾತ್ರ ಯಾವುದೇ ಬಲವಂತ ಇಲ್ಲದೆ ತಮ್ಮ ಮಕ್ಕಳ ಶುಲ್ಕವನ್ನ ಪಾವತಿಸಬಹುದಾಗಿದೆ.